ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದ್ರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ಹೇಳ್ಬೇಕಾದ್ರೆ ಯೂಟ್ಯೂಬ್ ಮೌಂಟೇಶನ್ ಮೇಲೆ ಒಂದು ಹೊಸ ನ್ಯೂ ರೂಲ್ಸ್ ಬಂದಿದೆ, ಮತ್ತು ಅದ್ರ ಜೊತೆಗೆ ಯೂಟ್ಯೂಬ್ ನಲ್ಲಿ ಮತ್ತೊಂದು ಅಪ್ಡೇಟ್ ಬಂದಿದೆ. ಎರಡು ಬಂದಿದೆ ಟೋಟಲ್ ಅಮೌಂಟ್. ಏನಪ್ಪ ಅನ್ಬೇಕಾದ್ರೆ ಯೂಟ್ಯೂಬ್ ಮೌಂಟೇಶನ್ ಮೇಲೆ ಒಂದು ಹೊಸ ನ್ಯೂ ರೂಲ್ಸ್. ಏನಪ್ಪ ರೂಲ್ಸ್ ಅಂದ್ರೆ ಇನ್ನು ಮುಂದೆ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಏನಪ್ಪ ಪ್ರಾಬ್ಲಮ್ ಅಂದ್ರೆ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಡಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪೀಲ್ ಮಾಡ್ತಿದ್ರು. ಆದ್ರೆ ಬಟ್ ಅವ್ರು ಏನಾದ್ರು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡೋ ಕಾರಣದಿಂದ ಅವರೊಂದು ಯೂಟ್ಯೂಬ್ ಚಾನಲ್ ಮೇನ್ ಇಂಪಾರ್ಟೆಂಟ್ ಏನಾಗ್ತಿತ್ತು, ರಿಯೂಸ್ ಕಂಟೆಂಟ್ ಅಂತ ಬರ್ತಿತ್ತು. ಆದ್ರೆ ಬಟ್ ಇನ್ನು ಮುಂದೆ ಯಾವುದೇ ರೀತಿ ರಿಯೂಸ್ ಕಂಟೆಂಟ್ ಬರಲ್ಲ. ಅಂದ್ರೆ ರಿಯೂಸ್ ಕಂಟೆಂಟ್ ಬರಲ್ಲ ಹಂಗೆ ನೀವು ತಡಿಬಹುದು. ನೀವು ಎಲ್ಲ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ರಿಯೂಸ್ ಕಂಟೆಂಟ್ ಬರುತ್ತೆ ಇಲ್ವಾ ಅಂತ ನೀವು ತಿಳ್ಕೊಳ್ಬಹುದು. ಅಂದ್ರೆ ಯೂಟ್ಯೂಬ್ ಮೌಂಟೇಶನ್ ಮೇಲೆ ಒಂದು ಹೊಸ ನೀವು ಚೇಂಜಸ್ ಬಂದಿದೆ. ಅದು ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ ಎಲ್ಲರಿಗೂ ಕೂಡ. ಈ ಒಂದು ವಿಡಿಯೋ ಶೂಟ್ ಮಾಡ್ತಾ ಅಂದ್ರೆ ಇವತ್ತೇ ಮೌಂಟೇಶನ್ ಮೇಲೆ ಅಪ್ಡೇಟ್ ಬಂದಿದೆ. ಆದ್ರೆ ಬಟ್ ಈ ಒಂದು ವಿಡಿಯೋ ಬೆಳಿಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾಳೆ ಅಪ್ಲೋಡ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನೋಡಿ ಪ್ರತಿಯೊಬ್ಬರು ಖುಷಿ ಆಗಲೇಬೇಕು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಖುಷಿ ಆಗ್ತಾರೆ. ಆ ರೀತಿ ಒಂದು ಅಪ್ಡೇಟ್ ಅದು ಏನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಗಾರ್ಸನ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದೆ ಯಾವುದೇ ರೀತಿ ಮರಿಬೇಡಿ. ಈ ಕನ್ನಡ ಯೂಟ್ಯೂಬರ್ಸ್ ಬೆಳಿಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು ಅಂತ ಈ ಒಂದು ಸ್ಟಾರ್ಟ್ನ ಬನ್ನಿ. ಮೊದಲನೇ ನಾನು ನಿಮಗೆ ಯೂಟ್ಯೂಬ್ ಮೌಂಟೇಶನ್ ಮೇಲೆ ಬಂದಂತ ಹೊಸ ನೀವು ರೂಲ್ಸ್ ಅದು ಏನಂತ ಹೇಳ್ತೇನೆ. ಮೊದಲನೇ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಯಾವ ರೀತಿ ಇತ್ತು ಅಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೇಕಾದ್ರೆ ಅದರದಾದಂತ ಕೆಲವೊಂದಷ್ಟು ಪಾಲಿಸಿ ಇದೆ. ಅಂದ್ರೆ ಎಲಿಜಿಬಿಲಿಟಿ ನಾವು ಆಗ್ಬೇಕಾದ್ರೆ ಏನೇ ಆಗ್ಬೇಕು, ನಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಆಗಬೇಕು, ಮತ್ತೆ ಅದ್ರ ಜೊತೆಗೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇಷ್ಟು ಕಂಪ್ಲೀಟ್ ಆದಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಮಗೆ ಅಪ್ಲೈ ಅನ್ನೋದು ಅಂದ್ರೆ ಮೌಂಟೇಶನ್ ಅಪ್ಲೈ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅವಾಗ ನಾವು ಮೌಂಟೇಶನ್ ಅಪ್ಲೈ ಮಾಡ್ಬೋದು. ನಾನು ಕೂಡ ಹಂಗೆ ಅಪ್ಲೈ ಮಾಡಿದೆ. ಆದ್ರೆ ಬಟ್ ಅದು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಯಾಕಂದ್ರೆ ಎಷ್ಟೋ ಕಷ್ಟಪಟ್ಟು ಕಂಪ್ಲೀಟ್ ಮಾಡಿ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪ್ಲೈ ಮಾಡ್ತಿದ್ರು. ಆದ್ರೆ ಬಟ್ ಅದೇನಾಗ್ತಿತ್ತು, ಸಡನ್ ಆಗಿ ಏನೋ ಒಂದು ಪ್ರಾಬ್ಲಮ್ ಆಗಿ ಅವರೊಂದು ಯೂಟ್ಯೂಬ್ ಚಾನಲ್ ಯಾವುದೋ ರೀತಿ ಇನ್ನೊಬ್ರು ವಿಡಿಯೋ ಸ್ವಲ್ಪ ಕ್ಲಿಪ್ ಯೂಸ್ ಮಾಡಿ ಏನೋ ಯೂಸ್ ಮಾಡಿ ಮತ್ತೆ ಅವರೊಂದು ವಿಡಿಯೋ ಅವರೇ ನೋಡಿ ಏನಾದ್ರು ಒಂದು ಪ್ರಾಬ್ಲಮ್ ಆಗಿ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪೀಲ್ ಮಾಡಿದ ತಕ್ಷಣ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ತುಂಬಾ ಜನರಿಗೆ ರಿಯೂಸ್ ಕಂಟೆಂಟ್ ಅಂತ ಬರ್ತಾ ಇದೆ. ಈ ಒಂದು ಪ್ರಾಬ್ಲಮ್ ತುಂಬಾ ಜನರಿಗೆ ಆಗ್ತಾ ಇದೆ. ಅದರಿಂದ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬಾ ಬೇಜಾರ್ ಕೂಡ ಆಗಿದ್ರೆ ಅವರೆಲ್ಲರೂ ಕೂಡ ಅಂತ ಇರ್ತಾರೆ. ಅವ್ರು ಜಸ್ಟ್ ಏನೋ ಒಂದು ಮಿಸ್ಟೇಕ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಆದ್ರೆ ಬಟ್ ಆ ರಿಯೂಸ್ ಕಂಟೆಂಟ್ ಅಂತ ಬಂದ ತಕ್ಷಣ ಏನಾಗುತ್ತೆ, ಮತ್ತೆ ಅವ್ರು ವಾಪಸ್ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪೀಲ್ ಮಾಡ್ಬೇಕಾದ್ರೆ ಅವರಿಗೆ 1 ತಿಂಗಳು ಟೈಮ್ ಇರುತ್ತೆ. ಅಂದ್ರೆ 30 ಡೇಸ್ ಇರ್ತದೆ. 30 ಡೇಸ್ ಆದ ನಂತರ ಅಂದ್ರೆ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪೀಲ್ ಮಾಡ್ಬೋದು. ಮತ್ತೆ ಅಪೀಲ್ ಮಾಡಿದ ತಕ್ಷಣ ಮತ್ತೆ ಅವ್ರು ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆಗಿ ಅಂದ್ರೆ ರಿಯೂಸ್ ಕಂಟೆಂಟ್ ಬಂದ್ಬಿಟ್ಟು ರಿಪೀಟೆಡ್ ಕಂಟೆಂಟ್ ಬಂದ್ಬಿಟ್ಟು ಏನಾದ್ರು ಮತ್ತೆ ಮೌಂಟೇಶನ್ ಅನ್ನೋದು ಮತ್ತೆ ರಿಯೂಸ್ ಕಂಟೆಂಟ್ ಮತ್ತೆ ಬಂದ್ರೆ ಅವಾಗ ಮತ್ತೆ ಅವರು 3 ತಿಂಗಳವರೆಗೆ ವೇಟ್ ಮಾಡ್ಬೇಕು. ಅಂದ್ರೆ 90 ಡೇಸ್ ಅವರಿಗೆ ಅವರು ವೇಟ್ ಮಾಡಿ ಅದರ ನಂತರ ಮೌಂಟೇಶನ್ ಅಪೀಲ್ ಮಾಡಬಹುದು. ಇದೊಂದು ತುಂಬಾ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಆಗಿತ್ತು. ಯಾಕಂದ್ರೆ ಯಾವುದೇ ರೀತಿ ಸಡನ್ ಆಗಿ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ತುಂಬಾ ಜನ ಕೂಡ ತಿಳ್ಕೊಂಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಒಮ್ಮೆ ಮೌಂಟೇಶನ್ ಆದರೆ ಇನ್ನು ಮುಂದೆ ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಮೌಂಟೇಶನ್ ಆಗಲ್ಲ ಅಂತ ತಿಳಿದ್ರೆ. ಆದ್ರೆ ಬಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಡಿಮೌಂಟೇಶನ್ ಆಗುತ್ತೆ, ಅಂದ್ರೆ ಡಿಸೇಬಲ್ ಆಗುತ್ತೆ ನಿಮ್ಮೊಂದು ಮೌಂಟೇಶನ್. ನೀವು ಕೂಡ ರಿವ್ಯೂಸ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಏನಾದ್ರು ಪಾಲಿಸಿ ನೀವು ವೈಲೇಟ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಮೌಂಟೇಶನ್ ಡಿಸೇಬಲ್ ಆಗುತ್ತೆ. ನೀವು ಕೂಡ ಎಷ್ಟು 30 ದಿನಗಳು ವೇಟ್ ಮಾಡಬೇಕು. ಮತ್ತೆ ನೀವು ಏನಾದ್ರು ಮಾಡಿದ್ರೆ ಮತ್ತೆ ನೀವು 90 ಡೇಸ್ ಟೈಮ್ ಇರುತ್ತೆ. ಅದರ ನಂತರ ನೀವು ಮೌಂಟೇಶನ್ ಅಪ್ಲೈ ಮಾಡಬಹುದು. ಇದೆಲ್ಲ ಈಗಾಗಲೇ ಈ ಒಂದು ರೂಲ್ಸ್ ಅಂದ್ರೆ ಯೂಟ್ಯೂಬ್ ಮೌಂಟೇಶನ್ ಮೇಲೆ ಈಗಾಗಲೇ ಈ ರೂಲ್ಸ್ ಇತ್ತು. ಆದ್ರೆ ಬಟ್ ಈಗ ಹೊಸ ನೀವು ರೂಲ್ಸ್ ಬಂದಿದೆ, ಕೆಲವೊಂದಷ್ಟು ಚೇಂಜಸ್ ಆಗಿದೆ. ಏನಪ್ಪಾ ಚೇಂಜಸ್ ಅಂದ್ರೆ ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಮೌಂಟೇಶನ್ ಅಪೀಲ್ ಮಾಡಿದ್ರೆ ಏನಾದ್ರೂ ನೀವು ರಿವ್ಯೂಸ್ ಕಂಟೆಂಟ್ ಅಂದ್ರೆ ಏನಾದ್ರು ಆ ಮೌಂಟೇಶನ್ ಏನಂದ್ರೆ ಅಂದ್ರೆ ಯೂಟ್ಯೂಬ್ ಅಂದ್ರೆ ಪಾಲಿಸಿ ಇದೆ. ಆ ಪಾಲಿಸಿ ಏನಾದ್ರು ನೀವು ವೈಲೇಟ್ ಮಾಡಿ ಏನಾದ್ರು ಮಾಡಿದ್ರೆ ರಿವ್ಯೂಸ್ ಕಂಟೆಂಟ್ ಅಂತ ಬಂದ್ರೆ, ಅಂದ್ರೆ ರಿವ್ಯೂಸ್ ಕಂಟೆಂಟ್ ಅಂದ್ರೆ ಇನ್ನೊಬ್ರು ಈ ವಿಡಿಯೋ ಏನಾದ್ರು ಅಂದ್ರೆ ಯೂಸ್ ಮಾಡಿದ್ರೆ ನಿಮಗೆ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಏನಂದ್ರೆ ಈಗ ನಿಮ್ಮೊಂದು ವಿಡಿಯೋ ನೀವೇ ನೋಡೋದು ಮತ್ತೆ ಇನ್ನೊಬ್ರು ವಿಡಿಯೋ ಏನಾದ್ರು ಯೂಸ್ ಮಾಡೋದು, ಈ ರೀತಿ ಒಂದು ನೀವು ಮಾಡೋ ಮಿಸ್ಟೇಕ್ ನಿಂದ ನಮಗೆ ರಿವ್ಯೂಸ್ ಅಂತ ಬರುತ್ತೆ. ಆದ್ರೆ ಬಟ್ ಇನ್ನು ಮುಂದೆ ನಿಮಗೆ ರಿವ್ಯೂಸ್ ಕಂಟೆಂಟ್ ಅಂದ್ರೆ ನೀವು ಒಮ್ಮೆ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪೀಲ್ ಮಾಡಿದ್ರೆ ನಿಮಗೆ ರಿವ್ಯೂಸ್ ಕಂಟೆಂಟ್ ಅಂತ ಬರ್ಬೇಕಾದ್ರೆ, ಅಂದ್ರೆ ರಿವ್ಯೂಸ್ ಕಂಟೆಂಟ್ ಅಂತ ಬರ್ಬೇಕಾದ್ರೆ ನಿಮಗೆ ಅದು ಬರೋಕ್ಕಿಂತ ಮುಂಚೆನೆ ನಿಮಗೆ 7 ದಿನಗಳ ಮುಂಚೆನೆ ನಿಮಗೊಂದು ಮೇಲ್ ಬರುತ್ತೆ. ಅದು ಯೂಟ್ಯೂಬ್ ನಿಂದ ಮೇಲ್ ಬರುತ್ತೆ. ಇದು ಯೂಟ್ಯೂಬ್ ನಿಂದ ಬಂದಂತ ಎಕ್ಸ್ಪ್ಲೇನ್ ಅಂದ್ರೆ ಒಂದು ಅಪ್ಡೇಟ್, ಹೊಸ ನ್ಯೂ ಅಪ್ಡೇಟ್ ಅಂತ ಹೇಳ್ಬೋದು. ಯಾಕಪ್ಪ ಅನ್ಬೇಕಾದ್ರೆ ಇದು ನಿಮಗೆ ಯಾವ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಇದ್ರೆ ಡಿಸೇಬಲ್ ಆಗ್ತಾ ಇದೆ, ಮತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಕಾರಣಕ್ಕೋಸ್ಕರ ರಿವ್ಯೂಸ್ ಕಂಟೆಂಟ್ ಅಂತ ಬರ್ತದೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅದರಲ್ಲಿ ಒಂದು ಮೇಲ್ ಬರುತ್ತೆ ನಿಮಗೆ. ಅಂದ್ರೆ ಮೇಲ್ ಬರುತ್ತೆ 7 ದಿನಗಳ ಮುಂಚೆ ನಿಮಗೆ ಬರುತ್ತೆ. ಅಂದ್ರೆ ಈಗ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪೀಲ್ ಮಾಡಿದ್ರೆ ಅದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬರೋ ಚಾನ್ಸಸ್ ಇದ್ರೆ ಅದು 7 ದಿನಗಳ ಮುಂಚೆ ನಿಮ್ಗೊಂದು ಮೇಲ್ ಬರುತ್ತೆ.
ಆ ಮೇಲ್ ಬಂದ ತಕ್ಷಣ ಅದರೆಲ್ಲ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಇದ್ರೆ ಡಿಸೇಬಲ್ ಆಯಿತು, ಇಲ್ಲ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅಪೀಲ್ ಮಾಡಿದರೆ ಹೊಸದಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಕಾರಣಕ್ಕೆ ರಿವ್ಯೂಸ್ ಕಂಟೆಂಟ್ ಅಂತ ಬಂತು, ಏನ್ ಮಾಡಿದರೆ, ಯಾವ ರೀತಿ ವೈಲೇಟ್ ಮಾಡಿದರೆ, ಯಾವ ಒಂದು ಪಾಲಿಸಿ ನೀವು ಇದು ಮಾಡಿದ್ರ ಎಲ್ಲ ಕ್ಲಿಯರ್ ಆಗಿ ಮೇಲ್ ಬರುತ್ತೆ. ಅದು 7 ದಿನಗಳ ಮುಂಚೆನೆ ಬರುತ್ತೆ. ಮತ್ತೆ ನೀವು ನಾನು ಏನೋ ಒಂದು ತಪ್ಪು ಮಾಡಿಲ್ಲ ಅದು ಬಂದ್ರು ಕೂಡ ಅಂದ್ರೆ ಮೇಲ್ ಬಂದ ತಕ್ಷಣ ನಿಮಗೆ ನೀವು ಏನೂ ತಪ್ಪು ಮಾಡಿಲ್ಲ, ನಾನು ಯಾವುದೇ ರೀತಿ ರಿವ್ಯೂಸ್ ಕಂಟೆಂಟ್ ವೈಲೇಟ್ ಅಂದ್ರೆ ಯೂಟ್ಯೂಬ್ ಪಾಲಿಸಿ ಯಾವುದೇ ರೀತಿ ವೈಲೇಟ್ ಮಾಡಿಲ್ಲ ಅಂದ್ರೆ ಮತ್ತೆ ನೀವು ಅಪೀಲ್ ಅಂತ ಆಪ್ಷನ್ ಬರ್ತದೆ, ಜಸ್ಟ್ ಅಪೀಲ್ ಮಾಡ್ಕೊಳ್ಬೋದು. ಆದ್ರೆ ಬಟ್ ನೀವು ಏನಾದರೂ ವೈಲೇಟ್ ಮಾಡಿದ್ರೆ, ನಾನು ಯೂಸ್ ಮಾಡಿದ್ದೀನಪ್ಪ ಅಂದ್ರೆ ಯಾವುದೇ ರೀತಿ ನೀವು ವಾಪಸ್ ಅಪೀಲ್ ಮಾಡಕ್ ಹೋಗ್ಲೇಬೇಡಿ, ಯಾಕಂದ್ರೆ ರಿವ್ಯೂಸ್ ಕಂಟೆಂಟ್ ಅಂತ ಮತ್ತೆ ಬರುತ್ತೆ. ಇದು ಯೂಟ್ಯೂಬ್ ನಲ್ಲಿ ಬಂದಂತ ಹೊಸ ನ್ಯೂ ರೂಲ್ಸ್. ಅಂದ್ರೆ ನಿಮಗೆ ಮುಂಚೆನೆ ಗೊತ್ತಾಗುತ್ತೆ. ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದ್ರು ರಿವ್ಯೂಸ್ ಕಂಟೆಂಟ್ ಬರೋ ಚಾನ್ಸಸ್ ಇದ್ರೆ ನಿಮಗೆ 7 ದಿನಗಳ ಮುಂಚೆ ಒಂದು ಮೇಲ್ ಬರುತ್ತೆ. ಆ ಮೇಲಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆದ್ರೆ ಬಟ್ ನಾನು ನಿಮ್ಗೆ ಹೇಳ್ತೀನಿ ಇಂಪಾರ್ಟೆಂಟ್, ಆ ಮೇಲ್ ಬಂದ ತಕ್ಷಣ 7 ದಿನಗಳ ಕಾಲ ಯಾವುದೇ ರೀತಿ ನೀವು ವಿಡಿಯೋ ಡಿಲೀಟ್ ಮಾಡಂಗಿಲ್ಲ. ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅನಾಲಿಟಿಕ್ಸ್ ಹಾಕಿದ್ದು ಮತ್ತೆ ಪ್ರೈವೇಟ್ ಹಾಕಿದ್ದು ಯಾವುದೇ ರೀತಿ ವಿಡಿಯೋ ಡಿಲೀಟ್ ಮಾಡಂಗಿಲ್ಲ. ಡಿಲೀಟ್ ಮಾಡಿದ್ರೆ ಯೂಟ್ಯೂಬ್ದವ್ರಿಗೆಲ್ಲ ಗೊತ್ತಾಗುತ್ತೆ. ಯಾಕಪ್ಪ ಗೊತ್ತಾಗುತ್ತೆ ಅಂದ್ರೆ ಯೂಟ್ಯೂಬ್ದವ್ರ ಡೇಟಾ ಏನಿದೆ ಎಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ. ನೀವು ಯಾವುದೇ ರೀತಿ ವಿಡಿಯೋ ಡಿಲೀಟ್ ಮಾಡೋದು, ವಿಡಿಯೋ ಡಿಲೀಟ್ ಮಾಡಿದ್ರೆ 100% ಅವ್ರ ಕೈಲಿ ಸಿಗ್ತೀರಾ. ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ. ಮತ್ತೆ ನೀವು ವಿಡಿಯೋ ಡಿಲೀಟ್ ಮಾಡಿದ್ರೆ ಮತ್ತೆ ರಿವ್ಯೂಸ್ ಕಂಟೆಂಟ್ ಮತ್ತೆ ನೀವು 90 ದಿನಗಳ ಕಾಲ ವೇಟ್ ಮಾಡಬೇಕಾಗುತ್ತೆ. ಇದು ಯೂಟ್ಯೂಬ್ ನಲ್ಲಿ ಬಂದ್ಬಿಟ್ಟು ಹೊಸ ನ್ಯೂ ರೂಲ್ಸ್. ಅಂದ್ರೆ ಇನ್ನು ಮುಂದೆ ನಿಮ್ಗೆ ಖುಷಿ ಆಗುತ್ತೆ, ಇನ್ನು ಮುಂದೆ ನಿಮಗೆ ಒಂದು ಇನ್ನು ಬರುತ್ತೆ, ಸೇಫ್ ಬರುತ್ತೆ. ಯಾಕಂದ್ರೆ ನಿಮಗೂ ಕೂಡ ಒಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ರಿವ್ಯೂಸ್ ಕಂಟೆಂಟ್ ಬರೋ ಚಾನ್ಸಸ್ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ರಿವ್ಯೂಸ್ ಕಂಟೆಂಟ್ ಬಂದಿದೆ, ರಿಜೆಕ್ಟ್ ಆಗಿದೆ ಮಾನಿಟೈಸೇಷನ್ ಆನಿದ್ರೆ ಎಲ್ಲ ಗೊತ್ತಾಗುತ್ತೆ. ಮೊದಲು ಯಾವುದೇ ರೀತಿ ಮೇಲ್ ಏನೂ ಬರ್ತಿಲ್ಲ, ಸಡನ್ ಆಗಿ ಮೇಲ್ ಬಂದ್ಬಿಡ್ತಿತ್ತು. ಆದ್ರೆ ಬಿಟ್ಟು ಈಗ ಹಂಗಿಲ್ಲ, 7 ದಿನಗಳ ಮುಂಚೆ ನಿಮ್ಗೆ ತೋರಿಸ್ತಾರೆ ಈ ಒಂದು ತಾರೀಕು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ, ಇಲ್ಲಾಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ ಅಂತ ನಿಮಗೆ ಮೇಲ್ ಬರುತ್ತೆ. ಇದು ಯೂಟ್ಯೂಬ್ ನಲ್ಲಿ ಹೊಸ ನ್ಯೂ ರೂಲ್ಸ್. ಇನ್ ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪಾ ಅನ್ಬೇಕಾರೆ ತುಂಬಾ ಸಿಂಪಲ್. ಏನಪ್ಪಾ ಅಂದ್ರೆ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನೀವು ಬಿಟ್ಟಿದ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನ್ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಹೋಮ್ ಸೆಕ್ಷನ್ ಇಲ್ಲ, ಆ ಹೋಮ್ ಸೆಕ್ಷನ್ ಅಲ್ಲಿ ಅಲ್ಲಿ ಹೋಮು ಮತ್ತೆ ವಿಡಿಯೋಸ್ ಮತ್ತೆ ಶಾರ್ಟ್ಸ್ ಪ್ಲೇ ಲಿಸ್ಟ್ ಮತ್ತೆ ಅಂದ್ರೆ ಈಗ ಪ್ಲೇ ಲಿಸ್ಟ್ ಕಮ್ಯುನಿಟಿ ಮತ್ತೆ ಲೈವ್ ಈ ರೀತಿ ಕೆಲವೊಂದಷ್ಟು ಆಪ್ಷನ್ಗಳಿದೆ. ಆ ಆಪ್ಷನ್ಗಳೆಲ್ಲ ಯಾವ ರೀತಿ ಇದೆ ಅಂದ್ರೆ ನೀವು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಅಲ್ಲಿ ವಿಡಿಯೋ ಆಪ್ಷನ್ ಅಂತ ತೋರಿಸುತ್ತೆ. ಅದೇ ರೀತಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ರೆ ಶಾರ್ಟ್ಸ್ ಆಪ್ಷನ್ ಅಂತ ತೋರಿಸುತ್ತೆ. ಆದ್ರೆ ಬಟ್ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಬಿಟ್ಟಿದ್ರ, ಆದ್ರೆ ಬಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ನೀವು ಕಮ್ಯುನಿಟಿ ಯೂಸ್ ಮಾಡಿಲ್ಲ, ಲೈವ್ ಸ್ಟ್ರೀಮ್ ಅಂದ್ರೆ ಲೈವ್ ಬಂದಿಲ್ಲ ನಿಮ್ಮೊಂದು ಯೂಟ್ಯೂಬ್ ಚಾನಲ್, ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆ ಇರುವಂತ ಆಪ್ಷನ್ ಎಲ್ಲ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ರಿಮೂವ್ ಆಗುತ್ತೆ, ಅದು ಇರಲ್ಲ ಆಪ್ಷನ್. ಇದು ಯೂಟ್ಯೂಬ್ ಅಲ್ಲಿ ಬಂದಂತ ಅಪ್ಡೇಟ್. ಅಂದ್ರೆ ಈಗ ನಾನು ಕಮ್ಯುನಿಟಿ ಪೋಸ್ಟ್ ನಾನು ಯೂಸ್ ಮಾಡಲಿಲ್ಲ ಅಂದ್ರೆ ನಾನು ಯಾವುದೇ ಒಂದು ಕಮ್ಯುನಿಟಿ ಇನ್ನೂರಿಗೆ ಯಾವುದೇ ಒಂದು ಕಮ್ಯುನಿಟಿ ಪೋಸ್ಟ್ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಆ ಕಮ್ಯುನಿಟಿ ಪಿಕ್ಚರ್ಸ್ ಅನ್ನೋದು ಹೋಗಿಬಿಡುತ್ತೆ. ಈಗ ನಾನು ಯಾವುದೇ ರೀತಿ ಲೈವ್ ಬರಲಿಲ್ಲ ಅಂದ್ರೆ ಆ ಲೈವ್ ಅನ್ನೋ ಪಿಕ್ಚರ್ಸ್ ಹೋಗಿಬಿಡುತ್ತೆ. ಇದೇ ನೋಡಿ ಹೊಸ ನೀವು ಅಪ್ಡೇಟ್. ಈ ಒಂದು ಅಪ್ಡೇಟ್ ನೆಕ್ಸ್ಟ್ ಇನ್ನು ಈ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಆಗಸ್ಟ್ ಮಂತ್ ಅಲ್ಲಿ 2 ವೀಕ್ ಅಲ್ಲಿ ಇನ್ನು ಬರುತ್ತೆ. ಪ್ರತಿಯೊಬ್ಬರು ಕೂಡ ದಯವಿಟ್ಟು ಇನ್ನೂ ಯಾರೆಲ್ಲ ವಿಡಿಯೋ ಅಪ್ಲೋಡ್ ಮಾಡಲ್ಲ ಬೇಗ ವಿಡಿಯೋ ಪೋಸ್ಟ್ ಕಮ್ಯುನಿಟಿ ಲೈವ್ ಎಲ್ಲ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಆಪ್ಷನ್ ಹೋಗುತ್ತೆ. ಯಾರು ಕೂಡ ಬಿಡಕೋಬೇಡಿ. ತುಂಬಾ ಸಿಂಪಲ್ ಆಗಿ ಯೂಟ್ಯೂಬ್ ನಲ್ಲಿ ಬಂದ್ಬಿಟ್ಟು 2 ಹೊಸ ನ್ಯೂ ಅಪ್ಡೇಟ್. ಆ 2 ನನಗೆ ತುಂಬಾ ಇಷ್ಟ ಆಗಿದೆ. ಯಾವ್ದಾದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಮೇಲೆ ಆ ಒಂದು ಅಪ್ಡೇಟ್ ನನಗೆ ತುಂಬಾ ಇಷ್ಟವಾಯಿತು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಯಾವ ತಿಳಿಸಿದೆ ಚೆಕ್ ಅದೇ ಕಮಿಟಿಗೆ ಇವತ್ತು ನಮಸ್ತೆ ಪ್ರತಿಯೊಬ್ಬರು ಕೂಡ ಜೇಂದು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬಾಯ್.